ಹಲೋ ಎಲ್ರಿಗೂ ನಮಸ್ಕಾರ. ಅಂತ ಗ್ರೇಟೆಸ್ಟ್ ಕಂಬ್ಯಾಕ್ ಆಗಿದೆ ಇಂಡಿಯಾ ಕಡೆಯಿಂದ ಅಂತಲೇ ಹೇಳ್ಬೋದು. ಸೊ ಇಂಗ್ಲೆಂಡೇ ಬೌಲಿಂಗ್ ಹಾಕಿ ಹಾಕಿ ಸುಸ್ತಾಗಿ ಡ್ರಾ ಮಾಡ್ಕೊಳ್ಳೋದಕ್ಕೆ ಹೇಳ್ತಾರೆ ಅಂತಲೇ ಹೇಳ್ಬೋದು. ಸೊ ಆ ಲೆವೆಲ್ಗೆ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ. ಸೊ ಬಾಲ್ ಹಾಕೋದಕ್ಕೆ ಯಾರು ಕೂಡ ಮುಂದೆ ಬರೋದಿಲ್ಲ. ಆಮೇಲೆ ಸೊ ಡ್ರಾಗಾಗಿ ಇಂಗ್ಲೆಂಡ್ ಕೈ ಚಾಚ್ತಾರೆ ಅಂತಲೇ ಹೇಳ್ಬೋದು. ಕೊನೆಗೂ ಡ್ರಾನಲ್ಲಿ ಮ್ಯಾಚು ಎಂಡ್ ಆಗುತ್ತೆ. ಸೊ ಇದರೊಂದಿಗೆ 300ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ ಈ ಪಂದ್ಯದಲ್ಲಿ. ರಾಹುಲ್ ಜಸ್ಟ್ ಮಿಸ್ ಆಯಿತು. ಗಿಲ್, ವಾಷಿಂಗ್ಟನ್ ಸುಂದರ್ ಮತ್ತು ರವೀಂದ್ರ ಜಡೇಜಾ ಅದ್ಭುತವಾದ 100ಗಳನ್ನು ಗಳಿಸುವ ಮುಖಾಂತರ ಮ್ಯಾಚ್ ಡ್ರಾ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ರು ಅಂತಲೇ ಹೇಳ್ಬೋದು. ತುಂಬಾ ಕಷ್ಟ ಇತ್ತು ಡ್ರಾ ಮಾಡ್ಕೊಳ್ಳೋದು ಕೂಡ. ಸೊ ವಿನ್ ಆದ ಥರನೇ ಅಂತಲೇ ಹೇಳ್ಬೋದು. ಈ ಮ್ಯಾಚು ಡ್ರಾ ಮಾಡಿದ್ರು ಕೂಡ. ಸೊ ಇಂಗ್ಲೆಂಡ್ ಸೋತ ಲೆಕ್ಕನೇ ಡ್ರಾ ಆತದ. ಇಂಡಿಯಾ ಡ್ರಾ ಮಾಡ್ಕೊಂಡಿರೋದು ಇಂಗ್ಲೆಂಡ್ಗೆ ಸೋತ ಥರನೇ ಅಂತಲೇ ಹೇಳ್ಬೋದು. ಯಾಕಂದರೆ ಅಷ್ಟು ಕಮಾಂಡಿಂಗ್ ಪೊಸಿಷನಿಂದ ಈ ಮ್ಯಾಚನ್ನು ಅವರು ಸೋತಿರೋದು. ಸೊ ಇವತ್ತಿನ ದಿನ ಏನೇನಾಯಿತು ಅಂತ ಸಣ್ಣದಾಗಿ ನೋಡೋಣ ಈ ವಿಡಿಯೋದಲ್ಲಿ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಪಟ ಅಂತ ಸ್ಟಾರ್ಟ್ ಮಾಡೋಣ. ಸೊ ನಿನ್ನೆ ಒಳ್ಳೆ ಪಾರ್ಟ್ನರ್ಶಿಪ್ ಮಾಡ್ತಾಯಿದ್ರು ಶುಭ್ಮನ್ ಗಿಲ್ ಮತ್ತು KL ರಾಹುಲ್ ಅವರು. ಸೊ ಸ್ವಲ್ಪ ಕಂಟಿನ್ಯೂ ಆಗುತ್ತೆ ಇವತ್ತು ಅದು. ಸೊ ಆದರೆ ಅದು ಜಾಸ್ತಿ ಹೊತ್ತು ನಿಲ್ಲೋದಿಲ್ಲ. ಯಾಕಂದರೆ ಬೆನ್ ಸ್ಟೋಕ್ಸ್ ಅವರು ಬ್ರೇಕ್ ಥ್ರೂ ಕೊಡ್ತಾರೆ. KL ರಾಹುಲ್ 90 ಔಟ್ ಆಗ್ತಾರೆ, 90 ರನ್ಗೆ ಔಟ್ ಆಗ್ತಾರೆ. ವೆಲ್ ಡಿಸರ್ವ್ 100 ಮಿಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಅಷ್ಟು ಸಖತ್ತಾಗಿ ಆಡಿದರು. 0ಕ್ಕೆ 2 ಹೋದ ಸಂದರ್ಭದಲ್ಲಿ ಬಂದಂತಹ ನಾಕಿದು ಬರೋಬ್ಬರಿ 230 ಬಾಲ್ನಲ್ಲಿ 90 ರನ್ ಹೊಡೆದಿದ್ರು ಇವರು. ಸೊ ಸ್ಟೋಕ್ಸ್ ಅವರು ಇಂಜುರಿ ಆಗಿದ್ರು ಕೂಡ ಬೌಲಿಂಗ್ಗೆ ಬರ್ತಾರೆ. ಈ ಮ್ಯಾಚ್ ಹೇಗಾದರೂ ಮಾಡು ಗೆಲ್ಲಲೇಬೇಕು ಅಂತ. ಸೊ ಒಂದು 7 ಓವರ್ 8 ಓವರ್ ಸ್ಪೆಲ್ ಆಗ್ತಾರೆ. ಸಖತ್ತಾಗಿ ಬಿತ್ತು ಅಂತಲೇ ಹೇಳ್ಬೋದು ಈ ಸ್ಪೆಲ್ಲು. ಚೆನ್ನಾಗೇ ಆಮೇಲೆ ನೆಗೋಷಿಯೇಟ್ ಮಾಡ್ತಾರೆ ವಾಷಿಂಗ್ಟನ್ ಸುಂದರ್ ಮತ್ತು ಶುಭ್ಮನ್ ಗಿಲ್ ಅವರು ಅಂತಲೇ ಹೇಳ್ಬೋದು. ಸೊ ಇವರ ಪಾರ್ಟ್ನರ್ಶಿಪ್ ಕೂಡ ಚೆನ್ನಾಗಿ, ಇನ್ಫ್ಯಾಕ್ಟ್ ಬಾಲನ್ನು ಶೈನನ್ನು ತೆಗೆದ್ರು ಅಂತಲೇ ಹೇಳ್ಬೋದು. ನ್ಯೂ ಬಾಲ್ ಆವಾಗ ಬಂದಿತ್ತು. ಸೊ ವಾಷಿಂಗ್ಟನ್ ಸುಂದರ್ ಮತ್ತು ಶುಭ್ಮನ್ ಗಿಲ್ ಒಳ್ಳೆ ಪಾರ್ಟ್ನರ್ಶಿಪ್ ಆಯಿತು ಅವ್ರದ್ದು ಅಂತಲೇ ಹೇಳ್ಬೋದು. ಸೊ ಇನ್ನೇನು ಮುಂದುವರಿಯುತ್ತೆ ಪಾರ್ಟ್ನರ್ಶಿಪ್ ಅನ್ನೋಷ್ಟರಲ್ಲಿ ಜೋಫ್ರಾ ಆರ್ಚರ್ ಔಟ್ ಮಾಡ್ತಾರೆ ಶುಭ್ಮನ್ ಗಿಲ್ ಅವ್ರನ್ನ. 100 ಹೊಡೆದು ಔಟ್ ಆಗ್ತಾರೆ ಶುಭ್ಮನ್ ಗಿಲ್. 103ಕ್ಕೆ ಔಟ್ ಆಗ್ತಾರೆ. ಚೆನ್ನಾಗಿ ಆಡಿದ್ರು ಅಂತಲೇ ಹೇಳ್ಬೋದು ಇವರು ಕೂಡ. ಸೊ ಸಾಕಷ್ಟು ಟೀಕೆಗಳು ಕೂಡ ಎದುರಾಗಿತ್ತು. ಶುಭ್ಮನ್ ಗಿಲ್ ಮೊದಲೆರಡು ಪಂದ್ಯ ಆದಮೇಲೆ ಮಂಕಾಗಿದ್ದಾರೆ, ಫ್ಲಾಟ್ ಟ್ರ್ಯಾಕ್ನಲ್ಲಿ ಅಷ್ಟೇ ರನ್ ಹೊಡೆದಿದ್ದಾರೆ ಅಂತ. ಸೊ ಇವತ್ತು ಸರಿಯಾಗಿಯೇ ಉತ್ತರ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಟಫ್ ಟ್ರ್ಯಾಕ್ನಲ್ಲಿ ಅದು ಕೂಡ ಬೇಕಾದ ಟೈಮ್ನಲ್ಲಿ 100 ಹೊಡೆದು ಮ್ಯಾಚನ್ನು ಉಳಿಸ್ಕೊಟ್ಟಿದ್ದಾರೆ. ಸೊ ಅದಾದ ಬಳಿಕ ರವೀಂದ್ರ ಜಡೇಜಾ ಬರ್ತಾರೆ. ಮೊದಲ ಬಾಲ್ನಲ್ಲೇ ಲಕ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಕ್ಯಾಚ್ ಡ್ರಾಪ್ ಆಗುತ್ತೆ, ಜೋ ರೂಟ್ ಅವ್ರು ಕ್ಯಾಚ್ ಬಿಡ್ತಾರೆ. ಸೊ ಅದೇನಾದರೂ ಹಿಡಿದಿದ್ರೆ ಮತ್ತೊಮ್ಮೆ ಇಂಗ್ಲೆಂಡ್ ಚಾನ್ಸ್ ನೋಡ್ತಾ ಇದ್ರು ಅಂತಲೇ ಹೇಳ್ಬೋದು. ಸೊ ಹಾಗೆ ಆಗಲಿಲ್ಲ, ನಮ್ಗೆ ಲಕ್ ಇತ್ತು. ಸೊ ಅದಾದ ಬಳಿಕ ಬಂತು ನೋಡಿ ಒಂದು ಬೆಂಕಿ ಪಾರ್ಟ್ನರ್ಶಿಪ್ ವಾಷಿಂಗ್ಟನ್ ಸುಂದರ್ ಮತ್ತು ರವೀಂದ್ರ ಜಡೇಜಾ ಅವರಿಂದ. ಸೊ ವಿಕೆಟ್ ತೆಗೆಯೋದಕ್ಕೆ ಪರದಾಡಿದ್ರು ಅಂತಲೇ ಹೇಳ್ಬೋದು ಇಂಗ್ಲೆಂಡ್ ಬೌಲರ್ಸ್ಗಳು. ಸೊ ಹಾಗೆ ಅವ್ರಿಗೆ ಸುಸ್ತಾಗಿ ಆಮೇಲೆ ಡ್ರಾ ಮಾಡ್ಕೊಳ್ಳೋಣ ಅನ್ನೋ ರೇಂಜ್ಗೆ ಹೇಳ್ತಿದ್ರು. ಅವರೇ ಬಂದು ಡ್ರಾ ಮಾಡೋಣ ಅಂತ ಹೇಳಿದ್ರು. ಸೊ ಈ ರೇಂಜಿಗೆ ಬ್ಯಾಟಿಂಗ್ ಬಂತು ಇಬ್ಬರದು ಅಂತಲೇ ಹೇಳ್ಬೋದು. ನೋಡ್ಕೊಂಡು ಸಖತ್ತಾಗಿ ಆಡಿದ್ರು. ಈ 334 ಬಾಲನ್ನು ಪೇಸ್ ಮಾಡಿದ್ದಾರೆ ಇವರ ಪಾರ್ಟ್ನರ್ಶಿಪ್ಪಲ್ಲಿ. ಇನ್ನೂ ಕೂಡ ಅನ್ಬಿಟನ್ ಆಗಿ ಉಳಿದ್ರು ಇವತ್ತು ಕೊನೆ ತನಕ ಕೂಡ ಅಂತಲೇ ಹೇಳ್ಬೋದು. ವಾಷಿಂಗ್ಟನ್ ಸುಂದರ್ 101 ಹೊಡೆದ್ರೆ ರವೀಂದ್ರ ಜಡೇಜಾ 107 ರನ್ ಹೊಡಿತಾರೆ. ಸೊ ಕೊನೆಗೆ ಯಾರು ಬಾಲ್ ಹಾಕೋಕಿದೆ, ಹ್ಯಾರಿ ಬ್ರೂಕ್ ಎಲ್ಲ ಬಾಲ್ ಹಾಕಿದ್ದಾರೆ. ಸೊ ಇದರೊಂದಿಗೆ ಅದ್ಭುತವಾದ ಮ್ಯಾಚ್ ಡ್ರಾನಲ್ಲಿ ಎಂಡ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇಂಗ್ಲೆಂಡೇ ಬರ್ತಾರೆ, ಬನ್ನಿ ಡ್ರಾ ಮಾಡ್ಕೊಳ್ಳೋಣ ಅಂತ. ಸೊ ಇವರೆಲ್ಲ 90s ಇರೋದ್ರಿಂದ 100 ಆಗಲಿ ಅಂತ ಕಾಯ್ತಾ ಇದ್ರು. ಸೊ ಅದೇ ಟೈಮ್ 100 ಆದಾಗ ಬಳಿ ಸ್ಟ್ರೇಟ್ ಅವೇ ಡ್ರಾನ ಡಿಕ್ಲೇರ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ಡ್ರಾ ಆದರೂ ಕೂಡ ಭಾರತ ಗೆದ್ದಂತೆ ಅಂತಲೇ ಹೇಳ್ಬೋದು. ಸೊ ಯಾಕಂದರೆ ಮೊದಲ ಇನ್ನಿಂಗ್ಸ್ನಲ್ಲಿ 300 ರನ್ನಿಂದ ಹಿನ್ನಡೆಯನ್ನು ಕಾಯ್ದುಕೊಂಡಿದ್ರು. ಸೆಕೆಂಡ್ ಇನ್ನಿಂಗ್ಸ್ ಆರಂಭದಲ್ಲೇ ಮೊದಲ ಓವರ್ನಲ್ಲೇ 2 ವಿಕೆಟ್ ಕಳೆದುಕೊಂಡು ಈ ಸಂಕಷ್ಟದಲ್ಲಿದ್ದರು. 0ಕ್ಕೆ 2 ವಿಕೆಟ್ ಕಳ್ಕೊಂಡ ಸಂದರ್ಭದಲ್ಲಿ ಬಂದಂತಹ ಡ್ರಾ ಇದು ಅಂತಲೇ ಹೇಳ್ಬೋದು. ಮುಖ್ಯ ಕಾರಣ ಅಂದರೆ ಮೊದಲಿಗೆ ಶುಭ್ಮನ್ ಗಿಲ್ ಮತ್ತು ರಾಹುಲ್ ಅವರ ಪಾರ್ಟ್ನರ್ಶಿಪ್ ಅಂತಲೇ ಹೇಳ್ಬೋದು. ಆವಾಗಲೇ ಹೇಳ್ದಾಗೇ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಇದು. ಬರೋಬ್ಬರಿ 417 ಬಾಲ್ ಪೇಸ್ ಮಾಡಿದ್ದಾರೆ ಈ ಪಾರ್ಟ್ನರ್ಶಿಪ್ನಲ್ಲಿ. ಸೊ ಅದಾದ ಬಳಿಕ ಕೊನೆಯಲ್ಲಿ ಬಂದಂಥ ಪಾರ್ಟ್ನರ್ಶಿಪ್ 2 ಕ್ರೂಷಿಯಲ್ ಪಾರ್ಟ್ನರ್ಶಿಪ್ನಿಂದ ಈ ಮ್ಯಾಚು ಡ್ರಾಗೆ ಸಾಧ್ಯವಾಯಿತು ಅಂತಲೇ ಹೇಳ್ಬೋದು. 100 ನೋಡೋದಕ್ಕೆ ಸಿಕ್ತು. ರಾಹುಲ್ ಅವರ 100 ಜಸ್ಟಲ್ಲಿ ಮಿಸ್ ಆಯಿತು ಅಂತಲೇ ಹೇಳ್ಬೋದು. ಅದು ಕೂಡ ವೆಲ್ ಡಿಸರ್ವ್ಡ್ ಇತ್ತು. ಸೊ ಇನ್ನಿಂಗ್ಸ್ ಕೂಡ ಸಾಕತ್ ವೆಲ್ ಡಿಸರ್ವ್ಡ್ ಇನ್ನಿಂಗ್ಸ್ ಆಗಿತ್ತು ಅಂತಲೇ ಹೇಳ್ಬೋದು. ಸೊ ಇರಲಿ, ಆದರೂ ಡ್ರಾಗೆ ಅದು ಕಾಂಟ್ರಿಬ್ಯೂಟ್ ಮಾಡಿದೆ ಅಂತಲೇ ಹೇಳ್ಬೋದು. ಸೊ ಇದು ಫೈಟ್ ಬ್ಯಾಕ್, ಅಂದರೆ ಈ ಥರ ಫೈಟ್ ಬ್ಯಾಕ್ ಬೇಕಿತ್ತು ಭಾರತ ಕಡೆಯಿಂದ. ಸೊ 5ನೇ ಮ್ಯಾಚ್ಗೆ ಖುಷಿಯಾಗಿ ಹೋಗ್ತಾರೆ ಖಂಡಿತವಾಗ್ಲೂ ಭಾರತ. ಸೊ ಕನ್ಸರ್ನ್ಸ್ ಇದೆ ಬೌಲಿಂಗು ಯಾರ್ಯಾರು ಬರ್ತಾರೆ ಅಂತ. ಸ್ವಲ್ಪ ಬುಮ್ರಾನು ಫಿಟ್ ಇಲ್ಲ ಅಂತ ಅನಿಸ್ತಾ ಇದೆ ಲಾಸ್ಟ್ ಬೌಲಿಂಗ್ ಮಾಡೋದು ನೋಡಿದ್ರೆ. ಸೊ ಅವ್ರು ಬಂದಿಲ್ಲ ಅಂದರೆ ಯಾರು ಬರ್ತಾರೆ? ಆಕಾಶದೀಪ್ 5ನೇ ಮ್ಯಾಚ್ಗೆ ಬರ್ಬೋದು ಅಂತ ಅನಿಸ್ತಾ ಇದೆ. ಅನ್ಶುಲ್ ಕಂಬೋಜ್ನ ತಗೊಂತಾರ ಬಿಡ್ತಾರೆ ಅಂತ ಮತ್ತೊಮ್ಮೆ ಡೌಟ್ ಆಗ್ತಾ ಇದೆ. ಯಾಕಂದರೆ ಅಷ್ಟೊಂದು ಚೆನ್ನಾಗಿ ಡೆಬ್ಯೂಟ್ ಆಗಿಲ್ಲ ಅವ್ರದ್ದು. ಸೊ
ಸಿರಾಜ್ ಖಂಡಿತವಾಗ್ಲೂ 5ನೇ ಮ್ಯಾಚ್ ಸ್ಟ್ರೇಟ್ ಅವೇ ಆಡ್ತಾರೆ ಅಂತ ಅನ್ಸುತ್ತೆ, ಅಷ್ಟು ಫಿಟ್ ಆಗಿದ್ದಾರೆ ಸಿರಾಜು. ಸೊ ಹಾಗಾಗಿ ಬೌಲಿಂಗ್ ಕಾಂಬಿನೇಷನ್ ಏನು ಮಾಡ್ತಾರೆ ಗೊತ್ತಿಲ್ಲ, ಬ್ಯಾಟಿಂಗ್ ಇದೇ ಥರ ಇಡ್ತಾರೆ ಅಂತ ಅನಿಸ್ತಾ ಇದೆ. ಸೊ ನೋಡೋಣ ಏನೇನಾಗುತ್ತೆ 5ನೇ ಪಂದ್ಯಕ್ಕೆ ಅಂತ. 3 ದಿನ ಗ್ಯಾಪ್ ಇರೋದಷ್ಟೇ. ಸೊ ಆಲ್ಮೋಸ್ಟ್ ಎಲ್ಲ ಮ್ಯಾಚು 5 ದಿನಕ್ಕೆ ಎಂಡ್ ಆಗ್ತಾ ಇದ್ದು ಸಖತ್ ಸೀರಿಯಸ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು. 5ನೇ ಮ್ಯಾಚನ್ನು ಕೂಡ ಇದನ್ನೇ ನಿರೀಕ್ಷೆ ಮಾಡ್ಬೋದು ಅಂತ ಅನಿಸ್ತಾ ಇದೆ. ಎರಡು ಟಫ್ ಆಗಿ ಹೋರಾಟ ಕೊಡ್ತಾ ಇರೋದ್ರಿಂದ. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ಇದಾಗುತ್ತೆ ವಿಡಿಯೋ. ಹೆಚ್ಚಿನ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.